ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸಾಕಷ್ಟು ಜನ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ರು. ಈಗ ಎಲ್ಲರಿಗೂ ನಮ್ಮ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿದೆ. 7ನೇ ಕಂತಿನ ಹಣದ ಕುರಿತು ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟರ್ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಈ ಸರಿ ಬರುತ್ತೋ ಬರಲ್ವೋ, ಯಾಕಂದರೆ ತುಂಬ ಲೇಟ್ ಆಯಿತು. ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಆದರೆ ಜಮಾ ಆಗಿರಲಿಲ್ಲ. ಈ ಒಂದು ಕಾರಣದಿಂದ ಸಾಕಷ್ಟು ಜನ ಫಲಾನುಭವಿಗಳು ನಮಗಿನ್ನ 7ನೇ ಕಂತು ಬರಲ್ಲ ಅಂತ ಸಾಕಷ್ಟು ದಿನದಿಂದ ಕಾಮೆಂಟ್ ಮಾಡ್ತಾನೆ ಇದ್ರು. ಈಗ ನಿಮ್ಮ ಎಲ್ಲ ಒಂದು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆದು ಒಂದು ಭರ್ಜರಿ ಗುಡ್ ನ್ಯೂಸ್. ಏನಂತ ಅಂದರೆ, ಇವತ್ತು ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಈಗ 1 ಅವರ್ ಬ್ಯಾಕ್ ನೋಡ್ಕೊಳ್ಳಿ, ಓಕೆನಾ. ಸಾಕಷ್ಟು ಜನರಿಗೆ 6 ಗಂಟೆಗೆ ಹಣ ಜಮಾ ಆಗಿದೆ, ಕೆಲವರಿಗೆ 7 ಗಂಟೆಗೆ ಹಣ ಜಮಾ ಆಗಿದೆ. ಸಾಕಷ್ಟು ಜನ ಫಲಾನುಭವಿಗಳಿಗೆ ಅವರವರ ಖಾತೆಗೆ ಹಣ ಆದರೆ ಜಮಾ ಆಗಿದೆ. ಎಲ್ಲರೂ ಹೋಗಿ ಚೆಕ್ ಮಾಡಿ ಒಂದ್ಸತಿ, ಎಲ್ಲರ ಖಾತೆಗಳಿಗೂ ಹಣ ಆದರೆ ಜಮಾ ಆಗಿದೆ. ಒಂದು ವೇಳೆ ಸಾಕಷ್ಟು ಜನ ಹೇಳ್ಬೋದು ಹಣ ಜಮಾ ಆಗಿರೋವ್ರ ಕತೆ ಓಕೆ, ಆದರೆ ನಮಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ, 7ನೇ ಕಂತು ಏನು ಮಾಡೋದು ಅಂತ. ಒಂದು ವೇಳೆ ನಿಮಗೇನಾದರೂ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣ ಏನಾದರೂ ಜಮಾ ಆಗಿಲ್ಲ ಅನ್ನೋದಾದರೆ ನಾಳೆವರೆಗೂ ವೆಯ್ಟ್ ಮಾಡಿ, ಓಕೆನಾ. ನೀವು ಅನ್ಕೋಬೋದು ಶನಿವಾರ ಭಾನುವಾರ ಬ್ಯಾಂಕ್ ರಜೆ ಇರುತ್ತೆ, ಅದು ಯಾವ ರೀತಿ ಹಣ ಜಮಾ ಆಗುತ್ತೆ ಅಂತ ನೀವೆಲ್ಲರೂ ಥಿಂಕ್ ಮಾಡ್ಬೋದು. DBT ಮುಖಾಂತರ ಆಲ್ರೆಡಿ ಪ್ರೋಸೆಸ್ ಆಗಿರುತ್ತೆ ಹಣ, ಓಕೆನಾ. ನಿಮ್ಮೆಲ್ಲರಿಗೂ ಹಣ ಆದರೆ ಜಮಾ ಆಗುತ್ತೆ. ಒಂದು ವೇಳೆ ನಿಮ್ಗೆ ಇವತ್ತೇನಾದರೂ ಹಣ ಬಂದಿಲ್ಲ ಅಂದರೆ ನೀವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾಳೆನೋ ಇಲ್ಲಾಂದರೆ ಸೋಮವಾರನೋ ನಿಮ್ಮ ಖಾತೆಗಳಿಗೆ ಹಣ ಆದರೆ ಜಮಾ ಆಗೇ ಆಗುತ್ತೆ, ಓಕೆನಾ. ಒಂದೇ ದಿನ ಎಲ್ಲ 1,30,00,000 ಫಲಾನುಭವಿಗಳಿಗೂ ಒಂದೇ ದಿನ ಹಣ ಆದರೆ ಜಮಾ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಒಬ್ಬರಿಗೆ ಸ್ವಲ್ಪ ಬೇಗ ಬರುತ್ತೆ, ಇನ್ನು ಕೆಲವರಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ. ಆದರೆ ಸಾಕಷ್ಟು ಜನ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗಿದೆ. ಇನ್ನು ಕೆಲವರು ಕೇಳ್ತಾರೆ, ಹಾಗಾದರೆ ಯಾವ ಜಿಲ್ಲೆಯಲ್ಲಿ ಜಮಾ ಆಗಿದೆ ಅಂತ. ಈ ಜಿಲ್ಲೆ ಆ ಜಿಲ್ಲೆ ಅಂತ ಭೇದ ಭಾವ ಏನಿಲ್ಲ, ಎಲ್ಲ ಜಿಲ್ಲೆಗಳಿಗೂ ಒಂದೇ ಸರಿ ಹಣ ಪ್ರೋಸೆಸ್ ಆಗುತ್ತೆ. ಎಲ್ಲ ಜಿಲ್ಲೆಗಳಲ್ಲೂ ಈಗ ಕೆಲವೊಂದು ಜಿಲ್ಲೆಯಲ್ಲಿ ಒಂದು ಅರ್ಧ ಜನಕ್ಕೆ ಬಂದಿರುತ್ತೆ, ಇನ್ನೊಂದು ಜಿಲ್ಲೆಯಲ್ಲಿ ಇನ್ನು ಕೆಲವರು ಅರ್ಧ ಫಲಾನುಭವಿಗಳಿಗೆ ಹಣ ಆದರೆ ಜಮಾ ಆಗಿರುತ್ತೆ. ಆ ರೀತಿಯಾಗಿ ಜಮಾ ಆಗಿರುತ್ತೆ. ಈಗ ಒಂದು 10 ಜಿಲ್ಲೆಗೆ ಮಾತ್ರ ಹಣ ಬಂದಿದೆ, ಇನ್ನು ಉಳಿದಿರೋ ಜಿಲ್ಲೆಗೆ ನಾಳೆ ಬರುತ್ತೆ ನಾಳಿದ್ದು ಬರುತ್ತೆ ಅನ್ನೋದಿಲ್ಲ. ಎಲ್ಲ ಜಿಲ್ಲೆಗಳಲ್ಲೂ ಕೆಲವರಿಗೆ ಒಂದು 10% ಮಹಿಳೆಯರಿಗಾದರೂ ಇವತ್ತು ಹಣ ಜಮಾ ಆಗಿರುತ್ತೆ. ಎಲ್ಲರೂ ನಿಮ್ಮ ಖಾತೆಯನ್ನು ಚೆಕ್ ಮಾಡಿ, ಯಾರ್ಯಾರಿಗೆ ಹಣ ಬಂದಿದೆ, ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ನೋದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಆಗ ಗೊತ್ತಾಗುತ್ತೆ, ಓಕೆನಾ. ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ಲ, ನೀವು ಕಾಮೆಂಟ್ ಮಾಡಿ, ಬೇರೆಯವ್ರಿಗೂ ಗೊತ್ತಾಗುತ್ತೆ ಯಾವ್ಯಾವ ಫಲಾನುಭವಿಗಳಿಗೆ ಹಣ ಬಂದಿದೆ ಬಂದಿಲ್ಲ ಅಂತ. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.